ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ಭಾದ್ರಪದ ಮಾಸ ಆರಂಭವಾಗಿದೆ. ಯಾವ ರೀತಿ ಗ್ರಹಗಳ ಪ್ರಭಾವ ರಾಶಿಗಳ ಮೇಲೆ ಬೀರುತ್ತೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜನನ್ನು ನೋಡ್ತಾ ಇದ್ದೀವಿ, ಬುಧ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ರವಿಚಂದ್ರ ಯುತಿ ಇದೆ, ಅದು ಸಿಂಹ ರಾಶಿಯಲ್ಲಿ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಜೊತೆಗೆ ಶುಕ್ರ ಇರತಕ್ಕಂಥದ್ದು, ಇನ್ನು ಧನುಸ್ಸು ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ಇನ್ನು ಶನೈಶ್ಚರ ರಾಹು ಶನೈಶ್ಚರ ಕುಂಭರಾಶಿಯಲ್ಲಿ, ರಾಹು ಮೀನ ರಾಶಿಯಲ್ಲಿ ಯಥಾ ಪ್ರಕಾರ ಇದ್ದಾರೆ, ಯಥಾಸ್ಥಾನದಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಈಗ ತಾನೇ ಅವನು ಸ್ವಲ್ಪ ಚಿಗುರ್ತಾ ಇದ್ದಾನೆ, ಪಂಚಮದಲ್ಲಿದ್ದಾನೆ. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲ ಫಲವನ್ನು ಕಾಣ್ತೀರ. ವೃತ್ತಿಯಲ್ಲಿ ಯಥಾ ಪ್ರಕಾರ ಅನುಕೂಲ ಸ್ಥಿತಿಯೇ ಇದೆ. ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಮನೆಗಳಲ್ಲಿ ವಾತಾವರಣ ಸ್ವಲ್ಪ ಕಹಿಯಾಗಬಹುದು, ಹುಷಾರಾಗಿರಿ, ಸಮಾಧಾನವಾಗಿರಿ. ಇದರ ಹೊರತಾಗಿ ನಿಮಗೆ ಬಂಧುಗಳಲ್ಲಿ ಸ್ವಲ್ಪ ಅಸಮಾಧಾನ, ಕಿರಿಕಿರಿ ಇರ್ತದೆ. ಮಿತ್ರರು, ಸ್ನೇಹಿತರು, ಬಂಧುಗಳು ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು. ಬಂಧುಗಳ ಜೊತೆಗಿನ ಪ್ರಯಾಣ ಸ್ವಲ್ಪ ಕಿರಿಕಿರಿ ತಂದುಕೊಡುತ್ತೆ. ಯಾಕಾದರೂ ಅವ್ರ ಜೊತೆಗೆ ಹೊರಟನೋ, ಯಾಕಾದರೂ ಪ್ಲ್ಯಾನ್ ಮಾಡಿದ್ವೋ, ಈ ಥರ ಆಗುತ್ತೆ. ಇಲ್ಲಿ ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಮಾತು ಸ್ವಲ್ಪ ಕಹಿ, ಒರಟು ಹೀಗಿರ್ತದೆ. ಹೆಣ್ಮಕ್ಳು ಸ್ವಲ್ಪ ಹುಷಾರು, ಸಮಾಧಾನವಾಗಿರಿ. ಸಡನ್ನಾಗಿ ಕೋಪಗೊಳ್ಳೋದು ಬೇಡ, ಅದು ತೊಂದರೆ ಮಾಡುತ್ತೆ. ಇನ್ನು ಈ ದಿವಸ ಸ್ವಲ್ಪ ಮುಖ್ಯವಾದ ವಿಚಾರಗಳಲ್ಲಿ ಸ್ವಲ್ಪ ಕಲಹಗಳು, ಅಂದರೆ ಮನಸ್ತಾಪ, ವಸ್ತು ಕಳೆದು ಹೋಗೋದು, ಅಶಾಂತಿ, ಈ ರೀತಿಯ ವಾತಾವರಣ ಇದೆ. ತುಂಬ ಸಮಾಧಾನ ಇಲ್ಲ ಈ ದಿವಸ. ಹೀಗಾಗಿ ತಪ್ಪದೆ ನೀವು ದುರ್ಗಾ ಪ್ರಾರ್ಥನೆ ಮಾಡಿ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಒಳ್ಳೆಯದಾಗುತ್ತೆ. ಕೆಲಸದಲ್ಲಿ ಅನುಕೂಲ ಇದೆ, ಯೋಚನೆ ಬೇಡ. ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ಸಪ್ತಮದಲ್ಲಿ ಮಾಂದಿ ಉದಯಾದರೆ ವ್ಯಾಪಾರಿಗಳಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಈ ದಿವಸ ಅಸಮಾಧಾನದಲ್ಲಿರ್ತೀರ, ಮೋಸ ಇದೆನೋ ಅಥವಾ ಇನ್ನೇನೋ ಒಂದು ಮಸಲತ್ತು, ಇಂಥವುಗಳಿಗೆ ಬಲಿಯಾಗುವ ಸಾಧ್ಯತೆ ಇದೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ. ಸಂಗಾತಿಯ ನಡುವೆ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ, ಅಸಮಾಧಾನ ಇರ್ತದೆ. ಇನ್ನು ನಿಮ್ಮ ರಾಶಿಯಿಂದ ಚಂದ್ರ ತೃತೀಯದಲ್ಲಿದ್ದಾನೆ. ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಸಹೋದರ ಸಹಕಾರ ಎಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಆ ರೀತಿಯಲ್ಲಿ ಒಂದು ಬಲ ಬರ್ತದೆ. ಪ್ರಾರ್ಥನೆಗೆ ಈ ದಿವಸ ನೀವು ಬಹಳ ಮುಖ್ಯವಾಗಿ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರು ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ, ಮನೆಯಲ್ಲಿ ಒಳ್ಳೆಯ ವಾತಾವರಣ, ಸ್ತ್ರೀಯರಿಗೆ ಒಂದು ಬಲ ಚೆನ್ನಾಗಿದೆ, ಬಲ ಸೂಚನೆ ಸಿಗುತ್ತೆ. ಪರವಾಗಿಲ್ಲ, ನನ್ನ ಪರವಾಗಿದ್ದಾರೆ, ನನ್ನ ಪರವಾಗಿ ಮಾತಾಡ್ತಾ ಇದ್ದಾರೆ, ಈ ಥರದ ಒಂದು ಸೂಚನೆಗಳು ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಸ್ವಲ್ಪ ದೇಹಕ್ಕೆ ಸ್ವಲ್ಪ ತರಚೋದು, ಗಾಯಗಳಾಗೋದು, ಇಂಥ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ, ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ಕೆಲಸದಲ್ಲಿ ಅನುಕೂಲ ಇದೆ, ಸ್ವಲ್ಪ ಒತ್ತಡ ಇದೆ, ಆದರೆ ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಒಂದು ನರಸಿಂಹ ಪ್ರಾರ್ಥನೆ ಮಾಡೋದು, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಅನುಕೂಲ ಇದೆ, ಯಾವುದೇ ರೀತಿ ತೊಡಕುಗಳಿಲ್ಲ, ಸುಲಭವಾಗಿ ಸಾಗುತ್ತೆ. ಈ ದಿವಸ ಈ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕೆಮಿಕಲ್ ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಸ್ವಲ್ಪ ಮಟ್ಟಿಗೆ ಶ್ಯೂರಿಟಿ ಇಂಥ ವಿಚಾರಗಳು ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಯಾವುದೋ ತುಂಬ ಮಂತ್ರಾಲೋಚನೆ ಅಂತೀವಲ್ಲ, ಅಂದರೆ ತುಂಬ ಗಂಭೀರವಾದ ಚಿಂತನೆ, ಮೀಟಿಂಗ್, ಸಭೆ, ಇವುಗಳಲ್ಲೆಲ್ಲ ಸ್ವಲ್ಪ ಹುಷಾರು. ಸಲಹೆ ಕೊಟ್ಟರೆ ಅದು ವ್ಯರ್ಥ ಆಗುತ್ತೆ, ಅದರಿಂದ ತೊಂದರೆ ಆಗುತ್ತೆ, ಹುಷಾರಾಗಿರಿ. ಪ್ರಾರ್ಥನೆಗೆ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗುರುಕ್ಷೇತ್ರ ದರ್ಶನ ಮಾಡೋದು, ಗುರು ಸ್ಮರಣೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಈ ದಿವಸ ಭಯದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಬರ್ತಕ್ಕಂಥ ಲಾಭ ಕಳೆದು ಹೋಗುತ್ತೆ. ಅತಿಯಾದ ವ್ಯಯ ಸೂಚಿಸ್ತಾ ಇದೆ, ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಸ್ಪೋರ್ಟ್ಸ್, ಕ್ರೀಡಾಪಟುಗಳಿಗೆ ಸ್ವಲ್ಪ ಕಿರಿಕಿರಿ ಅದನ್ನು ಸೂಚಿಸ್ತಾ ಇದೆ. ನಿಮ್ಮ ಪ್ರಯಾಣದಲ್ಲಿ ತೊಂದರೆ, ಹೇಳಿದ ಹಾಗೆ ಅದೊಂದು ತೊಂದರೆ ಸೂಚಿಸ್ತಾ ಇದೆ. ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಸಮಾಧಾನ ಇರ್ತದೆ, ಯಾವುದು ಕೆಲಸ ಆಗ್ತಾಯಿಲ್ಲ, ಈ ರೀತಿಯ ಒಂದು ಕಳವಳ, ಒಂದು ಗಾಬರಿ, ಈ ಥರದ್ದಿದೆ. ಇದೆಲ್ಲದರ ನಿವಾರಣೆಗೆ ಗ್ರಾಮ ದೇವತಾ ದರ್ಶನ ಮಾಡಿ, ನರಸಿಂಹ ಪ್ರಾರ್ಥನೆ ಕೂಡ ಮಾಡಿ.
ಇನ್ನುಳಿದ 6 ರಾಶಿಗಳ ಬಗ್ಗೆ ಕೇಳಿ ತಿಳ್ಕೊತೀನಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.